ಹುಬ್ಬಳ್ಳಿ ಒಬ್ಬ ದಲಿತ ಮಹಿಳೆಯ ವಿವಸ್ತ್ರಗೊಳಿಸಿರುವಂಥ ಪ್ರಕರಣ ಅತ್ಯಂತ ಕ್ರೂರವಾಗಿರುವಂಥ ಅಮಾನವೀಯ ಘಟನೆ. ಅದು ಪೊಲೀಸ್ ಇಲಾಖೆಯಿಂದ ನಡೆದಿರುವಂಥದ್ದು. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಪೊಲೀಸ್ ಇಲಾಖೆ ಮೇಲೆ ಕಳ್ಕೊಂಡಿದೆ. ಈ ರಾಜ್ಯದಲ್ಲಿ ಗೃಹ ಇಲಾಖೆ ಹದಗೆಟ್ಟು ಹೋಗಿದೆ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಯಾರು ರಕ್ಷಕರಿದ್ದಾರೆ ಅವರೇ ಭಕ್ಷಕರಾಗಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯೋ ರೀತಿಯಲ್ಲಿ ಆಗಿದೆ. ಒಬ್ಬ ಮಹಿಳೆಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ವಿವಸ್ತ್ರ ಮಾಡುವಂಥ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅಂದರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ತಲೆ ಎತ್ತಿ ಓಡಾಡೋಕ್ಕೆ ಕೂಡ ಲಾಯಕ್ಕಿಲ್ಲ ಅವರು. ಆದರೆ ವಿಚಿತ್ರ ನೋಡಿ, ಘಟನೆ ಬೆಳಕಿಗೆ ಬಂದು 2-3 ತಾಸಲ್ಲಿ ಕಮಿಷನರು ಅದನ್ನು ಮುಚ್ಚಾಕುವ ಪ್ರಯತ್ನ ಮಾಡಿದರು. ಪೊಲೀಸ್ ಇಲಾಖೆ ತಪ್ಪೇ ಇಲ್ಲ, ಆ ಹೆಣ್ಮಗಳದೇ ಎಲ್ಲ ತಪ್ಪನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದರು. ಅದಾದ ಮೇಲೆ ಯಾವ ಕಾರ್ಪೊರೇಟರ್ ಕಂಪ್ಲೇಂಟ್ ಮೇಲೆ ಅರೆಸ್ಟ್ ಮಾಡುವಂಥ ಪ್ರಕರಣನೇ ಅಲ್ಲ. ಯಾವುದೇ ರೀತಿಯ ಯಾರಿಗೂ ಕೂಡ ತೊಂದರೆ ಆಗದಿರುವಂಥ BLO ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ತೊಂದರೆ ಇದ್ದರೆ BLO ಕಂಪ್ಲೇಂಟ್ ಕೊಡಬೇಕಾಯಿತು. ಥರ್ಡ್ ಪಾರ್ಟಿ ಕಂಪ್ಲೇಂಟ್ ಮೇಲೆ ಪ್ರಾಥಮಿಕವಾಗಿ ವಿಚಾರಣೆಯನ್ನು ಮಾಡದೆ ಒಮ್ಮುಕ್ಲೆ ಅರೆಸ್ಟ್ ಮಾಡೋಕ್ಕೆ ಬಂದಿರುವಂಥದ್ದೇ ಕಾಂಗ್ರೆಸ್ ಪಕ್ಷದ ಅಣತಿಯಂತೆ ಪೊಲೀಸರು ಕೆಲಸ ಮಾಡ್ತಿರೋದು ಗೊತ್ತಾಗ್ತಾ ಇದೆ. ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಈ ಕುಖ್ಯಾತಿ ಘಟನೆ ನಡೆದಿದೆ. 3-4 ತಾಸಲ್ಲಿ ಅದನ್ನು ಕ್ಲೋಸ್ ಮಾಡುವಂಥ ಪ್ರಯತ್ನ ಕಮಿಷನರ್ ಮಾಡಿರೋದು ಅತ್ಯಂತ ದೊಡ್ಡ ಅಪರಾಧ, ಅಕ್ಷಮ್ಯ ಅಪರಾಧ. ಭಾಳ ಬುದ್ಧಿವಂತರಂತ ತಿಳ್ಕೊಂಡಿದ್ದಾರೆ ನಾವು ಕಮಿಷನರ್. ಇಂಥ ಕೆಲಸ ಮುಚ್ಚಾಕುವಂಥ ಕೆಲಸ ಎಕ್ಸ್ಪರ್ಟೀಸ್ ಪಡೆದಿದ್ದಾರೆ ಅವರು. ಏನು ಅಂದ್ಕೊಂಡಿದ್ದಾರೆ? ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಏನು ಅಂದ್ಕೊಂಡಿದ್ದಾರೆ? ಏನು ಬೇಕಾದ್ರೂ ಮಾಡಿದ್ರು ನಡೀತಿದೆ ಅಂದ್ಕೊಂಡಿದ್ದಾರಾ? ಅವ್ರಿಗೆ ಮೇಲ್ನವ್ರದ್ದು ಎಲ್ಲ ಸಪೋರ್ಟ್ ಇದೆಯಾ? ಮತ್ತು ವಿಚಿತ್ರ ಅಂದರೆ, ಈಗ ಅಲ್ಲಿರೋ ಇನ್ಸ್ಪೆಕ್ಟರ್ನ ಇವತ್ತು ವರ್ಗಾವಣೆ ಮಾಡಿದ್ದಾರೆ. ಆದರೆ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಆ ಹೆಣ್ಮಕ್ಳು ಕಾನ್ಸ್ಟೇಬಲ್ಗಳು ಇವತ್ತವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ. ನೇರವಾಗಿ ಭಾಗಿಯಾಗಿರುವಂಥ ಹೆಣ್ಮಕ್ಳು ಕಾನ್ಸ್ಟೇಬಲ್ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಅದು ಇನ್ಸ್ಪೆಕ್ಟರ್ ಮೇಲೆ ಕ್ರಮ ತೆಗೆದುಕೊಂಡಿರೋದ್ರ ಅರ್ಥ ಏನು? ಅಂದರೆ ನಡೆದಿರೋ ಘಟನೆ ಸತ್ಯ ಅಂತ ಒಂದು ಕಡೆ ಒಪ್ಕೊಳ್ತಾರೆ, ಅದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ. ಯಾರು ಭಕ್ಷಕರಿದ್ದಾರೆ ಅವ್ರು ರಕ್ಷಣೆ ಮಾಡಕ್ಕೆ ಹೊರಟಿದ್ದಾರೆ ಆ ಕಾನ್ಸ್ಟೇಬಲ್ಗಳನ್ನು. ಏನು ನಡೀತಾ ಇದೆ ಈ ಪೊಲೀಸ್ ಇಲಾಖೆಯಲ್ಲಿ? ದಿವಸಕ್ಕೆ ಒಂದೊಂದು ಪ್ರಕರಣ, ಒಂದೊಂದರಲ್ಲಿ ಸಸ್ಪೆನ್ಷನ್ನು, ಟ್ರಾನ್ಸ್ಫರು. ಅಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಭಾಳ ಸಣ್ಣ ವಿಚಾರ ಅಂತ ಅನಿಸ್ತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಲಂಗು ಲಗಾಮು ಇಲ್ಲದೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ಪೊಲೀಸಿಗೆ ಬಂದಿದೆ. ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಎಂದೂ ಕೂಡ ಬಂದಿರಲಿಲ್ಲ. ಆದ್ದರಿಂದ ನಾನು ಕೂಡಲೇ ಆ ಕಮಿಷನರ್ನ ಅಲ್ಲಿಂದ ಎತ್ತಂಗಡಿ ಮಾಡಬೇಕು. ಯಾರ್ಯಾರು ಅದಕ್ಕೆ ನೇರವಾಗಿ ಭಾಗಿಯಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಸರಿ, 2 ಪ್ರಕರಣ, ಬಳ್ಳಾರಿ ಒಂದು, ಹುಬ್ಬಳ್ಳಿ 2 ಪ್ರಕರಣದಲ್ಲೂ ಸಹ ಅಧಿಕಾರಿಗಳಿಂದ ಬಲಿ. ಈಗ ಬಳ್ಳಾರಿಯಲ್ಲಿ ಅವರಿಂದ ಚಾರ್ಜ್ ತಗೊಂಡು 3 ಗಂಟೆ ಆಗಿರುತ್ತೆ SP, ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ನೋಡಿ, ಇಲಾಖೆಯಲ್ಲಿ ಈ ಥರ ಆಗಿರೋದು ಭ್ರಷ್ಟಾಚಾರಕ್ಕೆ ಸಾಕ್ಷಿ. ಯಾರ್ಯಾರು ದುಡ್ಡು ಕೊಟ್ಟು ಬಂದಿದ್ದಾರೆ ಅವ್ರು ರಕ್ಷಣೆ ಮಾಡ್ತಾರೆ. ಯಾರ್ಯಾರು ಅದಕ್ಕೆ ಭಾಗಿಯಾಗಿಲ್ಲ, ಇಂಥ ಪ್ರಸಂಗ ಬಂದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾರೆ.
ದ್ವಿಮುಖ ನೀತಿ ಇದೆ, ಅದಕ್ಕೆ ಹದಗೆಟ್ಟು ಹೋಗಿದೆ. ಗೃಹ ಇಲಾಖೆ ಆಡಳಿತ ಹದಗೆಟ್ಟು ಹೋಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾವಾಗ ಯಾರನ್ನ ಸಸ್ಪೆಂಡ್ ಮಾಡ್ತಾರೆ, ಯಾವಾಗ ಮುಚ್ಚಿ ಹಾಕೋ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಡಿಯಾಳ ಅಂತೆ ಪೊಲೀಸರು ಸ್ಟೇಷನ್ದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ನಡೀತಾರೆ. ನರೇಗಾ ವಿಚಾರದಲ್ಲಿ ನಿನ್ನೆ ಒಂದು ಕಾನೂನು ಆತ್ಮಕ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಜೊತೆಗೆ ಒಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬಿಜೆಪಿ ಅವರು ಡಿಬೇಟಿಗೆ ಬರಲಿ ಇದ್ರ ಬಗ್ಗೆ ಅಂತ. ಹೆಂಗಿದ್ರು ಅಸೆಂಬ್ಲಿ ಕರೀತಾರಂತೆ, ಅಲ್ಲಿ ಖಂಡಿತವಾಗಿಯೂ ಡಿಬೇಟ್ ಮಾಡೋಣ. ಡಿಬೇಟ್ ಮಾಡೋಕ್ಕೆ ಏನೂ ಇಲ್ಲ, ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಮೊದಲನೇದಾಗಿ 100 ದಿವಸದಿಂದ 125 ದಿವಸ ಮಾಡಿದ್ದು ಇದು ಗ್ರಾಮೀಣ ಜನರಿಗೆ ಅನುಕೂಲ ಆಗುತ್ತೆ. ಗ್ರಾಮೀಣ ದಲಿತರು ಮತ್ತು ಯಾರು ಕೆಲಸ ಇಲ್ಲ ಕೂಲಿಕಾರರಿಗೆ ಅನುಕೂಲ ಆಗುತ್ತೋ ಇಲ್ಲೋ. ಎರಡನೇದಾಗಿ ಗ್ರಾಮ ಪಂಚಾಯತಿಯ ಹಕ್ಕನ್ನು ಕಸ್ಕೊಳ್ತೇವೆ ಅಂತಾರೆ. ನಾನು ಅದಕ್ಕೆ ಇಲ್ಲಿ ಆ್ಯಕ್ಟನ್ನೇ ತಂದಿದ್ದೇನೆ, ನಿಮ್ಮ ಹತ್ರ ವಿವರವಾಗಿ ಹೇಳಬೇಕು ಅಂತ ಮಾಡಿದ್ದೆ, ಹೆಂಗಿದ್ರು ಕೇಳಿದ್ರು. ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ ಆ್ಯಕ್ಟಲ್ಲಿ ಗ್ರಾಮ ಪಂಚಾಯತಿಗಳ ರೋಲ್ಸ್ ಏನಿದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ಇದರಲ್ಲಿ. ಕ್ಲಾಸ್ ನಂಬರ್ 16 ಪಾಯಿಂಟ್ ನಂಬರ್ 20 ದ ಗ್ರಾಮ ಪಂಚಾಯತ್ ಶಾಲ್ ರಿಜಿಸ್ಟರ್ ಹೌಸ್ ಹೋಲ್ಡ್ಸ್. ಎಲ್ಲ ಮನೆಯಲ್ಲಿ ಯಾರು ಕೆಲಸ ಇದೆ ಕೆಲಸ ಇಲ್ಲ ಅಂತ ರಿಜಿಸ್ಟರ್ ಮಾಡೋ ಹಕ್ಕು ಗ್ರಾಮ ಪಂಚಾಯತಿಗಿದೆ. ರಿಸೀವ್ ಆ್ಯಂಡ್ ಪ್ರೊಸೆಸ್ ಅಪ್ಲಿಕೇಶನ್ಸ್ ಫಾರ್ ವರ್ಕ್. ಅಪ್ಲಿಕೇಶನ್ ತಗೊಳ್ಳುವಂಥದ್ದು ಪ್ರೊಸೆಸ್ ಮಾಡೋದು ಗ್ರಾಮ ಪಂಚಾಯತಿಗೆ ಇದೆ. ಪ್ರಿಪೇರ್ ವಿಕಸಿತ್ ಗ್ರಾಮ ಪಂಚಾಯತ್ ಪ್ಲ್ಯಾನನ್ನು ಅವರ ಗ್ರಾಮದ ಅಭಿವೃದ್ಧಿಗೆ ಏನು ಪ್ಲ್ಯಾನ್ ಮಾಡಬೇಕನ್ನುವಂಥ ಅಧಿಕಾರ ಗ್ರಾಮ ಪಂಚಾಯತಿಗೆ ಇದೆ. ಎಕ್ಸಿಕ್ಯೂಟಿವ್ ದ ವರ್ಕ್ಸ್ ಅಸೈನ್ ಟು ಇಟ್. ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡುವಂಥ ಅಧಿಕಾರ ಗ್ರಾಮ ಪಂಚಾಯತಿಗೆ ಇದೆ. ಮೇಂಟೈನ್ ಸಚ್ ರೆಕಾರ್ಡ್ಸ್ ಆ್ಯಸ್ ಸ್ಪೆಸಿಫೈಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಎಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಅವ್ರಿಗೆ ಇದೆ. ಪೇಮೆಂಟ್ ಕೊಡುವಂಥ ಅಧಿಕಾರ ಅವ್ರಿಗೆ ಇದೆ. ಯಾಕೆ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ? 125 ದಿವಸ ಹೆಚ್ಚಿದೆ, ಗ್ರಾಮ ಪಂಚಾಯತಿಗೆ ಅಧಿಕಾರ ಇದೆ. ಹೊಸ ವಿಕಸಿತ ಭಾರತ ಅಂದ್ರೇನು? ಸಮಗ್ರವಾಗಿ ರಾಮರಾಜ್ಯ ಆಗಬೇಕನ್ನುವಂಥ ದೃಷ್ಟಿಯಿಂದ. ಈಗ ಉದಾಹರಣೆಗೆ ಮೊದಲು ಸ್ಕೂಲ್ ರೂಮ್ ಕಟ್ಟಿಡೋದಕ್ಕೆ ನರೇಗಾದಲ್ಲಿ ಅವಕಾಶ ಇರಲಿಲ್ಲ. ಬರೀ ಸ್ಕೂಲ್ ಕಾಂಪೌಂಡು, ಅಡುಗೆ ಮನೆ ಇಂಥದ್ದಿತ್ತು. ಈಗ ಸ್ಕೂಲ್ ರೂಮನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ಕರ್ನಾಟಕದಲ್ಲಿ 30,000 ಸ್ಕೂಲ್ ರೂಮಿನ ಅವಶ್ಯಕತೆ ಇದೆ. ಆ 30,000ರಲ್ಲಿ ಕನಿಷ್ಠ ಅರ್ಧದಷ್ಟಾದರೂ ಕೂಡ ಈ ಯೋಜನೆಯಿಂದ ನಾವು ಕಟ್ಬೋದು ಪ್ರತಿಯೊಂದು ಗ್ರಾಮದಲ್ಲಿ. ಅದರಿಂದನೇ ಇವತ್ತು ಗ್ರಾಮ ವಿಕಾಸ ಮತ್ತು ವಿಕಸಿತ ಭಾರತ ಆಗುವಂಥದ್ದಕ್ಕೆ ನಮ್ಮ ಪ್ರಧಾನಮಂತ್ರಿ ಕಲ್ಪನೆಯನ್ನು ಮಾಡಿ 30 ವರ್ಷದ ಈ ಅನುಭವದಿಂದ ಯಾವುದ್ಯಾವುದು ನ್ಯೂನತೆಗಳಿದೆ ಅದನ್ನು ತೆಗೆದುಹಾಕಿ ಯಾವುದು ಅವಶ್ಯಕತೆ ಇದೆ, ಈ ಸಾಕಷ್ಟು ಬದಲಾವಣೆ ಆಗಿದೆ ಗ್ರಾಮಗಳಲ್ಲಿ. ಇವತ್ತಿನ ಅವಶ್ಯಕತೆ ಅನುಗುಣವಾಗಿ ಈ ಯೋಜನೆಯನ್ನು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ, ಸುಳ್ಳು ಅಟೆಂಡೆನ್ಸನ್ನು ಸೃಷ್ಟಿ ಮಾಡಿ ಭಾಳಷ್ಟು ದುಡ್ಡನ್ನು ಹೊಡಿತಿದ್ರು ಮಧ್ಯವರ್ತಿಗಳು. ಕಾಂಟ್ರಾಕ್ಟರು ಮಧ್ಯವರ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಹಣ ಹೊಡಿತಿದ್ರು ಇದರಲ್ಲಿ. ಅದನ್ನು ತಪ್ಪಿಸೋ ಸಲುವಾಗಿ ಈಗ ಇದನ್ನು ಡಿಜಿಟಲೈಸೇಷನ್ ಮಾಡಿದ್ದಾರೆ. ಆಮೇಲೆ ಐಡೆಂಟಿಫಿಕೇಶನ್ ಮಾಡಿದ್ದಾರೆ, ಆಧಾರ್ ಸೀಡಿಂಗ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ 2-3 ಕಡೆ ಹೆಸರನ್ನು ಬರೆಸೋದಕ್ಕೆ ಸಾಧ್ಯ ಇಲ್ಲ. ಹಿಂದೆ ನಂಗೆ ನೆನಪಿದೆ, ಹಿಂದೆ ಫುಡ್ ಫಾರ್ ವರ್ಕ್ ಕಾರ್ಯಕ್ರಮದಲ್ಲಿ ಹಿಂದಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಹಣ ತೆಗೆದಿದ್ರು. ಗುಲ್ಬರ್ಗಾದಲ್ಲಿ ವೀರೇಂದ್ರ ಪಾಟೀಲ್ ಹೆಸರಲ್ಲಿ ಹಣ ತೆಗೆದಿದ್ರು ಹಿಂದೆ. ಆ ಹೆಬ್ಬಟ್ಟು ಗುರುತು ಯಾವ್ದು ಮಾಡಿದ್ರು ಅಂದ್ರೆ ಕಾಲಿನ ಹೆಬ್ಬಟ್ಟು ಗುರುತು ಮಾಡಿದ್ರು. ಅಷ್ಟು ತೀವ್ರವಾದಂಥ ಭ್ರಷ್ಟಾಚಾರ ಅವತ್ತಿನಿಂದ ನಡ್ಕೊಂಡು ಬಂದಿತ್ತು. ಒಂದು ನಿಮಿಷ. ಗುಲ್ಬರ್ಗಾದಲ್ಲಿ
ನಾನೇ ಉಸ್ತುವಾರಿ ಸಚಿವ ಇದ್ದಾಗ ಗುಲ್ಬರ್ಗ ಜಿಲ್ಲೆಗೆ ಪ್ರಶಸ್ತಿ ಕೊಟ್ಟಿದ್ರು. ಆಮೇಲೆ ನೋಡಿದ್ರೆ ಅದರೆಲ್ಲ ಬೋಗಸ್ ಇದೆ ಅಂತೇಳಿ CBI ಎಂಕ್ವೈರಿ ಆಯ್ತು. ಕರ್ನಾಟಕದಲ್ಲೇ ಇಂಥ ಹಲವಾರು ಪ್ರಕರಣಗಳಿದ್ದಾವೆ. ಬೆಳಗಾಂನಲ್ಲಿ CBI ಎಂಕ್ವೈರಿ ಆಯ್ತು. ಇವನ್ನೆಲ್ಲವನ್ನು ಸರಿ ಮಾಡೋ ಸಲುವಾಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಮತ್ತು ಪೇಮೆಂಟು ತಿಂಗಳುಗಟ್ಟಲೆ ಬರ್ತಾ ಇರಲಿಲ್ಲ. ಈಗ ಒಂದು ವಾರದ ಒಳಗಡೆ ಕೊಡಬೇಕು, ಕನಿಷ್ಠ ಅತಿ ಹೆಚ್ಚಂದರೆ 15 ದಿವಸ ಒಳಗಡೆ ಕೊಡಬೇಕನ್ನುವಂಥದ್ದು ಈ ನಿಯಮ ಇದರಲ್ಲಿದೆ. ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರ, ಇನ್ನೂ ಹೆಚ್ಚಿನ ಅಧಿಕಾರವನ್ನು ಜಿ ರಾಮ್ಜಿ ಆ್ಯಕ್ಟಲ್ಲಿ ಇವತ್ತು ಇದೆ. ಅದನ್ನು ನಾನು ನಿಮಗೆ ಇವತ್ತು ಓದಿ ಹೇಳಿದ್ದೇನೆ. ಅದೇ ರೀತಿ ಜಿಲ್ಲಾ ಪಂಚಾಯತಿಗೂ ಕೂಡ ಹೆಚ್ಚಿನ ಅಧಿಕಾರ ಇದೆ. ತಾಲೂಕು ಪಂಚಾಯತಿ ಕೂಡ ಸೂಪರ್ವಿಷನ್ ಮಾಡುವಂಥ ಅಧಿಕಾರ ಇದೆ. ಅಧಿಕಾರದ ವಿಕೇಂದ್ರೀಕರಣ 73 ಮತ್ತು 74ನೇ ತಿದ್ದುಪಡಿ ಅನುಗುಣವಾಗಿ ಅದರ ಲೆಟರ್ ಆ್ಯಂಡ್ ಸ್ಪಿರಿಟ್ 73ರ ಲೆಟರ್ ಆ್ಯಂಡ್ ಸ್ಪಿರಿಟನ್ನು ಸಂಪೂರ್ಣವಾಗಿ ಅಳವಡಿಸ್ಕೊಂಡಿರುವಂಥ ಯೋಜನೆ ಇದೆ. ಎಲ್ಲಿ ತಮ್ಮ ಕಳ್ಳತನ ನಿಂತು ಹೋಗುತ್ತೆ ಅನ್ನುವಂಥ ಭಯದಿಂದ ಕಾಂಗ್ರೆಸ್ನವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ, ಎಲ್ಲ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗ್ರಾಮೀಣ ಜನತೆಗೆ ನಾನು ವಿಶ್ವಾಸ ಕೊಡೋಕ್ಕೆ ಇಚ್ಛೆಪಡ್ತೇನೆ. ದಯವಿಟ್ಟು ಇದನ್ನು ತಾವು ಓದ್ಕೋಬೇಕು. ನಿಮಗೆ ಹೆಚ್ಚಿನ ಅಧಿಕಾರವನ್ನು ಈ ಯೋಜನೆಯಲ್ಲಿ ನರೇಂದ್ರ ಮೋದಿಯವರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣ ಜನತೆಗೆ ಕೊಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೂ ಕೂಡ ಅದನ್ನು ತೆಗೆಯೋಕ್ಕೆ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರ ಪದೇ ಪದೇ ಅದನ್ನು ಇಂಟರ್ಫಿಯರ್ ಆಗುವಂಥ ಅವಕಾಶಗಳಿಲ್ಲ. ಆದ್ದರಿಂದ ಜನಪರವಾಗಿರುವಂಥ ಜನರಿಗೋಸ್ಕರ ಗ್ರಾಮೀಣ ಉದ್ಯೋಗ ಹೆಚ್ಚು ಕೊಡೋ ದೃಷ್ಟಿಯಿಂದ ಮತ್ತು ಆ ಉದ್ಯೋಗದಿಂದ ವಿಕಸಿತ ಭಾರತ ನಿರ್ಮಾಣಕ್ಕೆ ಜೋಡಿಸೋ ದೃಷ್ಟಿಯಿಂದ ಸಕಾರಾತ್ಮಕವಾಗಿ ಜಿ ರಾಮ್ಜಿ ಇದೆ. ಅವ್ರು ಎಲ್ಲಿ ಬೇಕಲ್ಲೂ ಚಾಲೆಂಜ್ ಮಾಡಲಿ, ಕೋರ್ಟಲ್ಲೂ ಚಾಲೆಂಜ್ ಮಾಡಲಿ. ಕೋರ್ಟಲ್ಲಿ ಚಾಲೆಂಜ್ ಮಾಡಿದರೆ ಕಾಂಗ್ರೆಸ್ಸಿನ ನಿಲುವಿನ ಬಣ್ಣ ಹೊರಗಡೆ ಆಗ್ತದೆ. ಅಲ್ಲ, ಈಗ ಈ ಭಾರತ ದೇಶದಲ್ಲಿ 80% ಹೆಸರು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಹೆಸರಲ್ಲಿದ್ದಾವೆ, ರಾಜೀವ್ ಗಾಂಧಿ ಹೆಸರಲ್ಲಿದ್ದಾವೆ. ಅವನ್ಯಾರು ಬದಲಾವಣೆ ಮಾಡಲಿ. ಮತ್ತು ಇದ್ರ ಹೆಸರೇನಿತ್ತು? ಜವಾಹರ್ ರೋಜ್ಗಾರ್ ಯೋಜನೆ. ಕಾಂಗ್ರೆಸ್ ಅಧಿಕಾರ ಹಿಂದಿನೂ ಇತ್ತಲ್ಲ, ಜವಾಹರ್ ರೋಜ್ಗಾರ್ ಯೋಜನೆ. ಅವಾಗ ಯಾಕೆ ಮಹಾತ್ಮ ಗಾಂಧಿ ಹೇಳಲಿಲ್ಲ? ಇಲೆಕ್ಷನ್ ಬಂದಿದೆ ಅಂತ ಗಾಂಧಿ ಹೆಸರನ್ನ ಅತಿ ಹೆಚ್ಚು ದುರುಪಯೋಗ ಮಾಡಿಕೊಂಡಿರುವಂಥ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಮತ್ತು ನಮ್ಮ ಪ್ರಕಾರ ಗಾಂಧಿ ಮತ್ತು ರಾಮ ಬೇರೆ ಯಾರಲ್ಲ. ಗಾಂಧಿಯ ಆತ್ಮದಲ್ಲಿ ರಾಮ ಇದ್ದಾನೆ. ಆತ್ಮ ಮತ್ತು ದೇಹವನ್ನು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗಾಂಧೀಜಿಯವರು ರಾಮರಾಜ್ಯ ಅಂತ ಹೇಳಿದರು. ನಿಜವಾದಂಥ ಗಾಂಧೀಜಿಯ ವಿಚಾರವನ್ನು ಅಳವಡಿಸೋ ಸಲುವಾಗಿ ಗಾಂಧೀಜಿಯ ಅತ್ಯಂತ ಆದರಣೀಯ ಶ್ರೀರಾಮಚಂದ್ರನ ಹೆಸರನ್ನೇ ನಾವು ಇಟ್ಟಿದ್ದೇವೆ. ಬಹುತೇಕವಾಗಿ ಮಹಾತ್ಮ ಗಾಂಧೀಜಿಯವರ ಆತ್ಮವು ಕೂಡ ಭಾಳ ಸಂತೋಷಪಟ್ಟಿರ್ತದೆ.